ಶಾಲೆ ಪ್ರಾರಂಭ ಆಗಿದೆ, ಹೊಸ ವರ್ಷ ಪ್ರಾರಂಭ ಆಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಯುಗಾದಿಯನ್ನು ಹೊಸ ಸಂಸ್ಕೃತಿ ಅಂತ ಹೊಸ ವರ್ಷ ಅಂತ ಹೇಳಿದರೆ, ನಮ್ಮ ಶಾಲೆಯಲ್ಲಿ ಈ ವರ್ಷದ ಒಂದು ಶೈಕ್ಷಣಿಕ ವರ್ಷದ ಪ್ರಾರಂಭ ಮೇ 30ರಿಂದ ಆಗ್ತಾ ಇದೆ. ಮೇ 30ರಿಂದ ಏನು ನಮ್ಮ ಶಾಲೆಯ ಒಂದು ಪ್ರಾರಂಭ ಆಗ್ತಾ ಇದೆ ಅದನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವೇನು ಮಾಡ್ತಾ ಇದ್ದೇವೆ, ಹೂಗಳನ್ನು ಹಾಕಿ ಆರತಿ ಎತ್ತಿ ತುಂಬ ಹೃದಯದಿಂದ ಸ್ವಾಗತ ಮಾಡಿದ್ದೇವೆ ನಿಮ್ಮೆಲ್ಲ ಮಕ್ಕಳನ್ನು. ಸರ್ಕಾರಿ ಶಾಲೆಯ ಒಂದು ಹೆಮ್ಮೆ ಅಂತ ಹೇಳಿದರೆ, ಅಥವಾ ಒಂದು ಸಂಸ್ಕೃತಿ ಅಂತ ಹೇಳಿದರೆ, ಅಥವಾ ಒಂದು ಕಲ್ಚರ್ ಅಂತ ಹೇಳಿದರೆ ಇದು. ನಾವು ನಮ್ಮ ಮಕ್ಕಳನ್ನು, ಅದರ ಜೊತೆಯಲ್ಲಿ ಶಾಲೆಗೆ ಬರುವಂತಹ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಭಾವಿಸ್ತೇವೆ. ನೀವು ನೋಡಿರ್ಬೋದು, ಅನುದಾನಿತ ಹಾಗೂ ಅನುದಾನಿತ ಇದರಲ್ಲಿ ಶಿಸ್ತನ್ನು ಅಷ್ಟನ್ನೇ ಹೇಳ್ಕೊಡುವಂಥದ್ದು. ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೇಗಿದೆ ಅಂತ ಹೇಳಿದರೆ, 1ನೇ ತರಗತಿಗೆ ಬಂದು 7ನೇ ತರಗತಿಗೆ ಬಿಟ್ಟು ಹೋಗಬೇಕಿದ್ರೆ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು. ಹೆಚ್ಚಿನವರು 90 to 95% ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು, ನನ್ನನ್ನು ಹಿಡಿದು. ನಾವೆಲ್ಲ ಹೇಗೆ ಬೆಳೆದು ಬಂದಿದ್ದೇವೆ ಅಂತ ಹೇಳಿದರೆ, ಶಾಲೆಯ ಶಿಕ್ಷಕರು ಅನ್ನೋದಕ್ಕಿಂತ ಇನ್ನೊಂದು ಅಮ್ಮ ಅಥವಾ ಇನ್ನೊಂದು ನಮ್ಮ ಆತ್ಮೀಯ ಸ್ನೇಹಿತರು ಅನ್ನೋದನ್ನು ನೋಡ್ಕೊಂಡಿದ್ದೇವೆ. ಶಾಲೆ ಬಿಟ್ಟು ಹೋಗಬೇಕಿದ್ರೆ ತುಂಬ ನೀರು ತುಂಬ್ಕೊಂಡು ಹೋಗ್ತೇವೆ. ಹೇಗೆ ತವ್ರ ಮನೆಯಿಂದ ಹೆಣ್ಣು ಹೋಗ್ತಾಳೋ ಹಾಗೆ ನಾವು ಶಾಲೆ ಬಿಟ್ಟು ಹೋಗಬೇಕಿದ್ರೆ ತುಂಬಿಸ್ಕೊಂಡೇ ಹೋಗ್ತೇವೆ. ಯಾಕೆಂದರೆ ಆ 7 ವರ್ಷ ಏನಾಗಿರ್ತದೆ, ನಮಗೆ ಅಷ್ಟು ಚೆನ್ನಾಗಿ ಪ್ರೀತಿ, ವಿಶ್ವಾಸ, ಮಮತೆ ಸಿಕ್ಕಿರ್ತದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಂದೆ ನಾನು ಏನು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದೇನೋ, ಆ ಮುದ್ದಾದ ವಿದ್ಯಾರ್ಥಿಗಳೇನಾಗಿರ್ತಾರೆ ಗಟ್ಟಿಯಾಗಿ ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೆಲ್ಲ ಬಂದಿದ್ದೀರಾ, ಪಾಲಕರೆಲ್ಲ ಬಂದಿದ್ದೀರಾ, ತುಂಬ ಖುಷಿ ಅಂತ ಹೇಳಿದರೆ ನಿಮಗೆಲ್ಲ ಮೊದಲು ಅಭಿನಂದನೆ. ಯಾಕೆಂದರೆ ನೀವೆಲ್ಲ ಏನು ಮಾಡಿದ್ದೀರಾ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಹಾಕಿದ್ದೀರಾ. ಸರ್ಕಾರಿ ಶಾಲೆ ಅಂದರೆ ಹೇಗಿದೆ ಅಂತ ಹೇಳಿದರೆ, ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಶಿಕ್ಷಣದ ಹೊಸ ಯೋಜನೆಗಳು ಬರ್ತಾವಲ್ಲ, ಅದನ್ನೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮೊದಲು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಆದ್ದರಿಂದ ಅದರ ರುಚಿ ಫಸ್ಟ್ ನೋಡೋರು ಯಾರು, ನಮ್ಮ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು. ಅದರ ರುಚಿ ನಮಗೆ ಗೊತ್ತಾಗ್ತಾ ಇದೆ. ಹೇಗೆ ಮಾವಿನ ಹಣ್ಣು ಹೊಸದಾಗಿ ಬಂದಾಗ ಎಷ್ಟು ರುಚಿ ಇರ್ತದಲ್ಲ ನಮಗೆ, ಅದೇ ಫಸ್ಟ್ ಹೊಸ ಫಲ ಅಂತ ಹೇಳ್ತೇವಲ್ಲ, ವರ್ಷದ ಪ್ರಾರಂಭದಲ್ಲಿ ಮಾವಿನ ಹಣ್ಣು ಅಥವಾ ಯಾವುದೇ ಒಂದು ಹಣ್ಣು ಹೊಸ ಫಲ ಬಂದಾಗ ತುಂಬ ಖುಷಿ ಅದನ್ನು ತಿನ್ನಲಿಕ್ಕೆ. ಹಾಗೆ ಅದರ ಹೊಸ ರುಚಿಯನ್ನು ನಮ್ಮ ಮಕ್ಕಳು ಅನುಭವಿಸ್ತಾರೆ. ಆದರೆ ನಿಮ್ಮ ಪಾಲಕರ ಕರ್ತವ್ಯವೂ ಅಷ್ಟೇ ಮುಖ್ಯವಾಗಿದೆ. ಶಾಲೆಗಳಿಗೆ ಕಳಿಸ್ಬಿಟ್ರೆ ಆಗಿಲ್ಲ, ಶಾಲೆಗಳಿಗೆ ಕಳಿಸಿದ ಜೊತೆಯಲ್ಲಿ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ಕಳಿಸುವ ಪೂರ್ವದಲ್ಲಿ ಬೆಳಿಗ್ಗೆ ಎದ್ದಿದ್ದಾರಾ, ಸಂಜೆ ಬಂದಮೇಲೆ ಹೋಮ್ವರ್ಕ್ ಮಾಡ್ತಾ ಇದ್ದಾರಾ, ಅಥವಾ ಏನು ಓದಿದ್ದಾರೆ. ನೀವೆಲ್ಲರೂ ಎಜುಕೇಟೆಡ್ ಇದ್ದೀರಲ್ಲ, ಓದ್ಲಿಕ್ಕೆ ಬರೀಲಿಕ್ಕೆ ಬರುತ್ತಾ ನಿಮಗೆ? ಪಾಲಕರಿಗೆ ಕೇಳ್ತಾ ಇದ್ದೇನೆ ನಾನು, ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತದಲ್ವಾ? ಮಕ್ಕಳು ಏನು ಬರೆದಿದ್ದಾರೆ, ನೀವು ಏನು ಮಾಡ್ಕೊಂಡು ಬಂದಿದ್ದಾರೆ ನೀವು? ನನಗೆ ಅಮ್ಮನಿಗೆ ಮತ್ತು ಮಕ್ಕಳಿಗೆ ಮೊದಲು ಎಲ್ಲರೂ ಹೆಚ್ಚಾಗಿ ತಾಯಂದಿರೇ ಇದ್ದೀರಿ. ಬಾಂಡಿಂಗ್ ಬೆಳಿಬೇಕು ಅಂತ ಹೇಳಿದರೆ, ನಿಮ್ಮದು ಮತ್ತು ಮಕ್ಕಳ ಮಧ್ಯದಲ್ಲಿ ಬಾಂಡಿಂಗ್ ಬೆಳಿಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು, ಮಕ್ಕಳು ಏನು ಮಾಡಿದ್ದಾರೆ, ನಿಮ್ಮ ಅನುಭವಗಳನ್ನು ಹೇಳಿ. ಇಡೀ ದಿನದ ನಿಮ್ಮ ಅನುಭವಗಳನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಿ. ನಾನೇನು ಮಾಡಿದೆ, ಬೆಳಿಗ್ಗೆದ್ದು ಮಕ್ಕಳು ಶಾಲೆಗೆ ಬಂದಿರ್ತಾರಲ್ಲ, ಏನು ಮಾಡಿದೆ ನಾನು ಈ ಕೆಲಸ ಮಾಡಿದೆ, ಈ ಬ್ಯಾಂಕಿಗೆ ಹೋಗಿದ್ದೆ, ಈ ಕೆಲಸಕ್ಕೆ ಹೋಗಿದ್ದೆ, ಈ ಸಾಮಾನು ತೊಗೊಂಡು ಬಂದೆ. ಮಕ್ಕಳಿಗೆ ಏನಾಗುತ್ತೆ, ಅಮ್ಮ ಇದನ್ನು ಮಾಡ್ತಾರೆ ಅನ್ನುವ ನಿಮ್ಮ ಮಹತ್ವ ಅವ್ರಿಗೆ ಗೊತ್ತಾಗತ್ತೆ. ನಾವು ಹೇಗೆ ಬೆಳೆಸ್ತಾ ಇದ್ದೇವೆ ನಮ್ಮ ಮಕ್ಕಳನ್ನು ಅಂತ ಹೇಳಿದರೆ, ತಾಯಂದಿರು ಒಬ್ಬರು ನಮ್ಮ ಕಷ್ಟನೇ ಹೇಳ್ಕೊಳ್ಳೋದಿಲ್ಲ. ನಾವು ಏನು ಮಾಡ್ತಾ ಇದ್ದೇವೆ, ಖಾಲಿ ಮಕ್ಕಳಿಗೆ ನನಗೆ ಸಿಗದೆಲ್ಲ ಸವಲತ್ತು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ತಾಯಂದಿರ್ದು. ನನಗದು ಸಿಕ್ಕಿರಲಿಲ್ಲ, ನನಗಿದು ಸಿಕ್ಕಿರಲಿಲ್ಲ, ನನ್ನ ಮಕ್ಕಳಿಗೆ ಎಲ್ಲ ಸಿಗಬೇಕು ಅಂತ. ಹೌದು, ಎಲ್ಲ ಪ್ಯಾರೆಂಟ್ಸಿಗೆ ಅದು ಕನಸದು. ಅದರ ಜೊತೆಯಲ್ಲಿ ನಮ್ದು ಒಂದಿಷ್ಟು ಜವಾಬ್ದಾರಿಗಳಿದೆ. ತಾಯಂದಿರಿಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಕಷ್ಟವನ್ನು ಸುಖವನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಿ. ಆಗ ಮಕ್ಕಳಿಗೆ ನಿಮಗೆ ಒಂದು ಮಧುರವಾದಂತಹ ಬಾಂಧವ್ಯ ಬೆಳೀತದೆ, ಅಥವಾ ಬಾಂಡಿಂಗ್ ಬೆಳೀತದೆ. ಅವ್ರು ಏನು ಮಾಡ್ತಾರೆ, ಆವಾಗ ಯಾವುದೇ ಹಿಂಜರಿಕೆಯಿಂದ ನಿಮ್ಮ ಹತ್ರ ಶಾಲೆಯಲ್ಲಾಗಿರೋ ಪ್ರತಿ ಅಂಶಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಎಲ್ಲಿವರೆಗೆ ಮಕ್ಕಳು ಹಂಚ್ಕೊಳ್ಳೋದಿಲ್ಲ ಹೇಳಿ, ನಾನು ನನ್ನ ಕಷ್ಟವನ್ನು ಮಕ್ಕಳಿಗೆ ಹೇಳೋದಿಲ್ಲ ನೋಡಿ, ಎಲ್ಲಿವರೆಗೆ ಹಂಚ್ಕೊಳ್ಳೋದಿಲ್ಲ ಅವರು. ಯಾವಾಗ ನಾವು ಅವ್ರಿಗೆ ಹೇಳ್ತೇವೋ ಆವಾಗ ಏನಿಸ್ತದೆ ಮಕ್ಕಳಿಗೆ, ಅಮ್ಮ ಎಲ್ಲನೂ ಹೇಳ್ತಾರೆ, ನಾನು ಯಾಕೆ ಹೇಳಬಾರ್ದು ಅಷ್ಟು ಸಂಗತಿಯನ್ನು ಅಂತ ಮಕ್ಕಳು ಹೇಳ್ತಾರೆ. ಮತ್ತೊಂದು ಏನಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಸಿಗುವಷ್ಟು ಸೌಲಭ್ಯಗಳು ಮತ್ತೆಲ್ಲಿಯೂ ಸಿಗೋದಿಲ್ಲ. ಉಚಿತ ಪುಸ್ತಕ ಇದೆ, ಯೂನಿಫಾರ್ಮ್ ಇದೆ, ಊಟ ಇದೆ, ಮೊಟ್ಟೆ ಕೊಡ್ತಾ ಇದ್ದಾರೆ. ನಂತರದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ವೇತನಗಳು ಸಿಗ್ತಾ ಇವೆ, ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಪ್ರತಿಭಾ ಕಾರಂಜಿ ಆಗ್ತದೆ, ಪರೀಕ್ಷೆಗಳು ನಿಯಮಿತವಾಗಿ ಆಗ್ತವೆ. ಶಿಕ್ಷಕರು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ತಾರೆ. ಅಷ್ಟೆಲ್ಲ ಶಿಕ್ಷಕರು ಮಾಡ್ತಾ ಇರಬೇಕಿದ್ರೆ, ಸರ್ಕಾರ ಮಾಡ್ತಾ ಇರಬೇಕಿದ್ರೆ ನೀವೇನು ಮಾಡಬೇಕು,
ಹೌದಾ? ಒಂದು ಕೈಯಲ್ಲಿ ಚಪ್ಪಾಳೆ ಆಗತ್ತಾ? ಪಾಲಕರಿಗೆ ಕಳ್ತಾ ಇರೋದು ಒಂದು ಕೈಯಲ್ಲಿ ಚಪ್ಪಾಳೆ ಆಗತ್ತಾ? ಆಗೋದಿಲ್ಲ ಅಲ್ಲ. ಶಿಕ್ಷಕರು ಒಂದು ಕೈ ಕೊಡ್ತಾ ಇದ್ದಾರೆ, ಇನ್ನೊಂದು ಕೈ ಯಾರು ಜೋಡಿಸ್ಬೇಕು? ನೀವು ಜೋಡಿಸ್ಬೇಕು. ನಿಮ್ಮ ಮಕ್ಕಳು ಚೆನ್ನಾಗಿ ಒಳ್ಳೆ ಅಂಕ ತೆಗೆದು SSLC ಪಾಸಾಗಿ ಮುಂದೆ ಅವರು ಸಹ ಏನಾದರೂ ಒಂದು ನೌಕರಿಯನ್ನು ಹಿಡಿಬೇಕು ಅಥವಾ ಸ್ವ ಉದ್ಯೋಗವನ್ನು ಮಾಡಬೇಕು ಅಂದರೆ ಅವ್ರು ಗಟ್ಟಿ ಆಗಬೇಕು ಅಂದರೆ ನೀವು ಅವರನ್ನು ತಯಾರು ಮಾಡಿ. ಈ ಕೆಲಸವನ್ನು ನೀವು ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಎಲ್ಲ ಪಾಲಕರು ಬಂದಿದ್ದೀರಾ, ನೀವು ನಿಮ್ಮ ಕರ್ತವ್ಯವನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿಯನ್ನು ನೋಡ್ಕೊಳ್ಳಿ, ನಿಮ್ಮೆಲ್ಲ ಅಂಶಗಳನ್ನು ಮಕ್ಕಳ ಜೊತೆ ಹಂಚಿಕೆ ಮಾಡ್ಕೊಳ್ಳಿ. ಆಗ ನಿಮಗೆ ಅವರಿಗೆ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಆ ಬಾಂಡಿಂಗ್ ಏನಾಗುತ್ತೆ, ಮಕ್ಕಳು ನಿರ್ಭಯವಾಗಿ ಶಾಲೆಯಲ್ಲಿ ಅಥವಾ ಹೊರಗಲ್ಲಿ ಏನಾದರೂ ಒಂದು ಕಷ್ಟ ಆಯಿತು, ಏನೋ ಆಯಿತು ಅಂದರೆ ನಿಮ್ಮ ಅದರಲ್ಲಿಯೂ ಹೆಣ್ಣುಮಕ್ಕಳಿಗೆ ಹೇಳ್ತಾ ಇರೋದು ಈಗಿನ ವಾತಾವರಣದಲ್ಲಿ ಇನ್ನೊಂದು ಎರಡನೇದಾಗಿ ಮುಖ್ಯ ಅಂಶ ಪಾಲಕರಿಗೆ ಗೊತ್ತಾಗಿರಬೇಕಾಗಿರೋದು ಮೊಬೈಲ್ಸ್. ಪಾಲಕರೇ ನಾವೇ ಏನು ಮಾಡ್ತಾ ಇದ್ದೇವೆ, ನಮ್ಮ ಮಕ್ಕಳಿಗೆ ಮಾದರಿ ಆಗ್ತಾ ಇದ್ದೇವೆ. ಮನೆಯಲ್ಲಿ ಮಕ್ಕಳಿಗೆ ತಾಯಿ ಮಾದರಿ ಆದರೆ ಶಾಲೆಯಲ್ಲಿ ಶಿಕ್ಷಕರು ಮಾದರಿ. ನನ್ನ ಕೈಯಲ್ಲಿ ಯಾವಾಗಲೂ ಮೊಬೈಲ್ ಇತ್ತು ಅಂತ ಆದ್ಮೇಲೆ ಮಕ್ಕಳು ಸಹ ಏನು ಮಾಡ್ತಾರೆ, ಅಮ್ಮ ನೋಡ್ತಾ ಇದ್ದಾಳೆ ನಾನು ಯಾಕೆ ಮೊಬೈಲ್ ಹಿಡಿಲಿಕ್ಕಿಲ್ಲ, ಅಮ್ಮ TV ಸೀರಿಯಲ್ ನೋಡ್ತಾಳೆ ನಾನು ಯಾಕೆ TV ಸೀರಿಯಲ್ ನೋಡಲಿಕ್ಕಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಮಣ್ಣಿನ ಮುದ್ದೆಗಳು, ಇವರನ್ನು ಹೇಗೆ ತಯಾರು ಮಾಡ್ತೀರೋ ಅವೆಲ್ಲ ನಿಮಗೆ ಸಂಬಂಧಪಡ್ತಾರೆ. ನೀವೇನು ಮಾಡ್ತೀರಾ, ಆ ಮಕ್ಕಳಿಗೆ ಮಾದರಿಯಾಗಿರಬೇಕು. ಅಂದರೆ ಮೊಬೈಲ್ ಬಳಸಬೇಡ ಅಂತ ಹೇಳೋದಿಲ್ಲ, ಆದರೆ ಬಳಸುವ ವೇಳೆಯನ್ನು ನಿಗದಿಪಡಿಸ್ಕೊಳ್ಳಿ. ಮಕ್ಕಳು ಬರುವ ಪೂರ್ವದಲ್ಲೇ ನೀವು ಮೊಬೈಲನ್ನು ನೋಡ್ಕೊಳ್ಳಿ, ಮಕ್ಕಳ ಮುಂದೆ ಮೊಬೈಲನ್ನು ಬಳಸಬೇಡಿ. ಆಗ ಏನಾಗುತ್ತೆ, ಮಕ್ಕಳಿಗೂ ಸಹ ಏನಾಗುತ್ತೆ, ಓದುವ ವೇಳೆಯಲ್ಲಿ ಅವ್ರ ಜೊತೆ ಕೂತ್ಕೊಳ್ಳಿ. ಎಷ್ಟೇ ಕೆಲಸ ಇರಲಿ, ಅರ್ಧ ಗಂಟೆ 1 ಗಂಟೆ ಮಕ್ಕಳ ಜೊತೆ ಕೂತ್ಕೊಳ್ಳಿಕ್ಕೆ ಆಗಲ್ವಾ ಪಾಲಕರಿಗೆ? 6ರಿಂದ 7, 6:30ಯಿಂದ 7:30 ಸೀರಿಯಲ್ ಟೈಮ್, ಸೀರಿಯಲ್ ಆಫ್ ಮಾಡಿ, ತೊಂದರೆ ಇಲ್ಲ. ಮತ್ತೆ ಮಧ್ಯಾಹ್ನ ಬರುತ್ತೆ, ಅದೇ ಸೀರಿಯಲ್ ರಿಪೀಟ್ ಆಗುತ್ತೆ ನೀವು ನೋಡಬೇಕು ಅನಿಸಿದರೆ. ಆದ್ದರಿಂದ ಪಾಲಕರಾದ ನೀವು ನಿಮ್ಮ ಜವಾಬ್ದಾರಿಯನ್ನು ಹತ್ತುಕೊಂಡು ಮಕ್ಕಳಿಗೆ ಹೇಳಬೇಕು. ಮಾಡ್ತೀರಲ್ಲ? ನಿಮ್ಮ ಕರ್ತವ್ಯವನ್ನು ನಿಮ್ಮ ಜವಾಬ್ದಾರಿನ ಇಟ್ಕೊಂಡು ಮಾಡ್ತೀವಿ. ಇನ್ನು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬಂದಿದ್ದೀರಾ. 1ನೇ ಕ್ಲಾಸಿಗೆ 3 ಜನ ಮಕ್ಕಳು, 3 ಅಲ್ಲ 4 ಅಲ್ಲ 4 ಬಂದಲ್ಲ 5 ಆಯ್ತು, ಸರಿ ಸಾಕು ಬಂದಿದ್ದೀರಿ ಅಲ್ಲ. ಟೀಚರ್ ನಿಮ್ಗೆ ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಕೇಳ್ಕೋಬೇಕು. ಟೀಚರ್ ಯಾಕೆ ಹೇಳ್ತಾರೆ, ನೀವು ಜಾಣರಾಗಬೇಕು, ನೀವು ನಮ್ಮಂಗಾಗಬೇಕು ಅಂತ ಟೀಚರ್ ಕಲಿಸ್ತಾರೆ ಅಲ್ವಾ. ಎಲ್ಲರಿಗೂ ಹೇಳ್ತಾ ಇರೋದು, ಅಪ್ಪ ಅಮ್ಮ ಕಷ್ಟಪಡ್ತಾರೆ ಮನೆಯಲ್ಲಿ, ಹೌದಾ? ಅಪ್ಪ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಬೆಳಗಿಂದ ಸಂಜೆವರೆಗೆ ದುಡಿತಾರೆ, ಸುಸ್ತಾಗಿ ಬರ್ತಾರೆ. ಅಮ್ಮ ಮನೆಯಲ್ಲೂ ಕೆಲಸ ಮಾಡ್ತಾರೆ, ಹೊರಗೂ ಕೆಲಸ ಮಾಡ್ತಾರೆ. ಯಾಕಾಗಿ ಮಾಡ್ತಾರೆ ಮಕ್ಕಳಿಗೆ? ಯಾಕಾಗಿ ಅಮ್ಮ ಅಪ್ಪ ಅಷ್ಟು ದುಡಿತಾರೆ ಹೇಳಿ ಮಕ್ಕಳು, ಹೇಳಿ ಯಾಕಾಗಿ ದುಡಿತಾರೆ? ಯಾಕೆ ದುಡಿತಾರೆ? ನಿಮಗೆ ಒಳ್ಳೆ ಅವಕಾಶ ಕೊಡಬೇಕು, ನಿಮಗೆ ಒಳ್ಳೆ ಸವಲತ್ತು ಕೊಡಬೇಕು ಅಂತ ಅವ್ರೇನು ಮಾಡ್ತಾರೆ, ಅವರು ದುಡಿತಾರೆ. ಹಾಗಿದ್ರೆ ನಾವೇನು ಮಾಡಬೇಕು? ನಮ್ಮ ಕೆಲಸ ಏನು? ನಾವು ನಮ್ಮ ಕೆಲಸ, ನಮ್ಮ ವಿದ್ಯಾರ್ಥಿಗಳು ಓದೋದು ಬರೆಯೋದು ಆ ಕೆಲಸವನ್ನು ಚೆನ್ನಾಗಿ ಮಾಡಬೇಕು. ಆ ಕೆಲಸವನ್ನು ಚೆನ್ನಾಗಿ ಮಾಡಿದರೆ ಮಾತ್ರ ಏನಾಗುತ್ತೆ, ನಮ್ಮ ಗುರುಗಳಿಗೆ, ನಮ್ಮ ಪಾಲಕರಿಗೆ, ನಮ್ಮ ಹಿರಿಯರಿಗೆ ಗೌರವ ಕೊಟ್ಟಂಗಾಗುತ್ತೆ. ಓದ್ತೀರಲ್ವಾ? ಓದ್ತೀರಾ? ಬೆಳಿಗ್ಗೆ ಎದ್ದು ದೇವರಿಗೆ ಪಾಲಕರಿಗೆ ಕೈ ಮುಕ್ಕೊಂಡು ಶಾಲೆಗೆ ಬರಬೇಕು. ಆ ಕಲ್ಚರ್ ಬೆಳೆಸ್ಕೊಳ್ಳಿ, ತೊಂದರೆ ಇಲ್ಲ. ಮುಖ ತೊಳೆದು ಬ್ರಷ್ ಮಾಡಿ ನಂತರ ಚಹಾ ಕುಡಿಬೇಕು. ಮಕ್ಕಳಿಗೆಲ್ಲ ಹೇಳ್ತಾ ಇರೋದು, ಒಳ್ಳೆ ಸಂಸ್ಕಾರವನ್ನು ಕಲ್ತ್ಕೊಳ್ಳಿ. ಪಾಲಕರು ಸಹ ಸಂಸ್ಕಾರವನ್ನು ಬೆಳೆಸಿ. ಕೆಲವು ಮಕ್ಕಳು ಮುಖ ತೊಳೆದೇ ಎಲ್ಲ ಚಹಾ ಕುಡಿತಾರೆ, ತಿಂಡಿ ತಿಂತಾರೆ, ಅದನ್ನು ಬಿಟ್ಬಿಡಿ. ಒಳ್ಳೆ ಸಂಸ್ಕಾರವನ್ನು ಕಲಿಸಿ 1 ವರ್ಷ 2 ವರ್ಷ ಕಲಿಸಿ ಅದೇನಾಗತ್ತೆ, ಹ್ಯಾಬಿಟ್ ಆಗಿ ಹೋಗುತ್ತೆ. ಹ್ಯಾಬಿಟ್ ಅಂದರೆ ಅದು ಅವರಿಗೆ ರೂಢಿ ಆಗಿ ಹೋಗುತ್ತೆ, ಅದೇ ರೂಢಿ ಆಗಿ ಹೋಗುತ್ತೆ. ಆ ಸಂಸ್ಕೃತಿಯನ್ನು ಬೆಳೆಸಿ. ಸಂಜೆ 1 ತಾಸು ಓದಲೇಬೇಕು ಮಕ್ಕಳು. ಎಲ್ಲ ಮಕ್ಕಳಿಗೆ ಹೇಳ್ತಾ ಇರೋದು, ಸಂಜೆ 1ರಿಂದ 1:30 ಗಂಟೆ ಓದಲೇಬೇಕು. ನಾನು ಮತ್ತೆ ಬರ್ತೇನೆ ನಿಮ್ಮ ಶಾಲೆಗೆ, ನೀವು ಏನು ಓದಿದ್ದೀರಿ ಅಂತ ಕಡೆಗೆ ನೋಡ್ತೇನೆ. ಓದ್ತಿರಲ್ಲ? ಟೀಚರ್ ಪುಸ್ತಕ ಕೊಟ್ಟಿದ್ದಾರೆ, ಪಟ್ಟಿ ಕೊಟ್ಟಿದ್ದಾರೆ, ಮನೆಗೆ ಹೋಗಿ ಪುಸ್ತಕಕ್ಕೆ ಏನು ಮಾಡ್ತೀರಾ, ಬಾಯಿಂಡ್ ಹಾಕೋತೀರಾ. ಅಮ್ಮನ ಹತ್ರ ಹೇಳಿ ಬಾಯಿಂಡ್ ಹಾಕೋತೀರಾ. ಹೊಸ ಬಾಯಿಂಡೇ ತರಬೇಕಂತ ಇಲ್ಲ, ಮನೆಯಲ್ಲಿ ಹಳೆ ರದ್ದಿ ಪೇಪರ್ಸ್ ಇರುತ್ತೆ ಅಲ್ಲ, ಆ ಪೇಪರಿನ ಬಾಯಿಂಡ್ ಹಾಕ್ಕೊಂಡು ಹೊಡಿಲ್ಲ. ಆದರೆ ಪುಸ್ತಕಕ್ಕೆ ಏನು ಮಾಡ್ತೀರಾ, ಬಾಯಿಂಡ್ ಹಾಕೊಳ್ತೀರಿ. ನೀಟಾಗಿ ಅದು ನಿಮ್ಮ ಹೆಸರನ್ನು ಬರಿತೀರಿ. ಲೇಬಲ್ ಸಿಗತ್ತೆ ಅಲ್ವಾ, 10 ರೂಪಾಯಿಗೆ ಒಂದು 10 ಲೇಬಲ್ ಸಿಗತ್ತೆ. ಲೇಬಲ್ ಅಂದ್ರೇನು, ಅದು ನಿಮ್ಮ ಹೆಸರು ಬರಿತೀರಲ್ಲ, ಅದ್ರ ಮೇಲೆ ನಿಮ್ಮ ಹೆಸರು ಬರ್ಕೊಳ್ಳಿ. ಅವೆಲ್ಲವನ್ನು ಬರ್ಕೊಂಡು ಚೆಂದ ಮಾಡಿ ಇಟ್ಕೊಳ್ಳಿ. ಪುಸ್ತಕವನ್ನು, ಯೂನಿಫಾರ್ಮನ್ನು ಕ್ಲೀನಾಗಿ ಇಟ್ಕೊಳ್ಳಿ. 1 ದಿವಸ ತಪ್ಪಿಸ್ದೆ ಶಾಲೆಗೆ ಬರ್ಕೊಳ್ಳಿ. ಮಾಡ್ತೀರಾ? ಶಾಲೆಗೆ ದಿನನಿತ್ಯ ಬರ್ತೀರಿ, ನಂತರ ಬಂದದ್ದನ್ನು ಓದ್ತೀರಿ, ಅಭ್ಯಾಸ ಮಾಡ್ತೀರಿ, ಟೀಚರ್ ಹೇಳೋದನ್ನು ಕೇಳ್ತೀರಿ. 1 ದಿವಸ ಅಷ್ಟು ಬೇಡ ಅಲ್ಲ, ಅದೇ ಕಷ್ಟ ಆಗಿಬಿಡತ್ತೆ. ಯಾವಾಗಾದರೂ ಮಧ್ಯದಲ್ಲಿ ಬಂದಾಗ ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ. ಚೆನ್ನಾಗಿ ಮಾಡಿ. ಹೊಸ ವರ್ಷ ಪ್ರಾರಂಭ ಆಗಿದೆ,
ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಶಿಕ್ಷಕರು ತುಂಬ ಚೆನ್ನಾಗಿ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣಾಸಕ್ತರನ್ನು ನೋಡಿ ಖುಷಿಯಾಯಿತು. ಈ ಒಂದು ಬೆಂಬಲ ಶಿಕ್ಷಣ ಆಸಕ್ತರಿಂದ ಪಾಲಕರಿಂದ ಇತ್ತು ಅಂತಾದರೆ ಅದು ಆ ಶಿಕ್ಷಕರ ಒಂದು ತೊಡಗಿಸಿಕೊಳ್ಳುವಿಕೆ ಅಂತ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದ. ಮಕ್ಕಳಿಗೆ ಒಳ್ಳೆಯದಾಗಲಿ, ಈ ವರ್ಷ ಚೆನ್ನಾಗಿ ಹೋಗಲಿ, ನಿಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಅವಕಾಶ ನೀಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.